ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಜೆಂಟಿ ಜೇನು ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅಂದರೆ ಏನಂದರೆ, ನನಗೆ ನೋಡಿ, ಈಗ ನಿಮ್ಮ ಮುಂದೆ ಇರುವುದು ಇದು ಮೊಜೆಂಟಿ ಜೇನು ಆಯಿತಾ. ಇದು ಈಗ ಗೋಡೆ ಒಳಗೆ ಉಂಟು ನೋಡಿ. ಇದು ಗೋಡೆ, ಇದು ನನ್ನ ಅಜ್ಜಂದು ಮನೆಯ ಹಳೆ ಮನೆಯ ಹಿಂದಿನ ಸೈಡ್. ಹಾಗಾಗಿ ಮಣ್ಣಿನ ಗೋಡೆ ಇದು. ಈಗ ಮಣ್ಣಿನ ಗೋಡೆಯಲ್ಲಿ ನಿಮಗೆ ಕಾಣಬಹುದು ಮೊಜೆಂಟಿ ಜೇನು ನೋಡಿ. ಇದು ಮೊಜೆಂಟಿ ಜೇನು, ಅದರದ್ದು ಎಂಟ್ರೆನ್ಸ್ ಇದು. ಈಗ ಏನಂದರೆ, ನನಗೆ ಈಗ ಗೋಡೆ ಒಳಗಿದ್ದರೆ ನನಗೆ ತುಪ್ಪ ತೆಗಲಿಕ್ಕೆ ಅಥವಾ ಕುಟುಂಬ ಪಾಲು ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಕಂಡೆ, ನಿಮಗೆ ಗೋಡೆಯಿಂದ ಅಂದರೆ ಗೋಡೆ ತೆಗಲಿಕ್ಕೆ ಆಗದಿದ್ದರೆ ನಿಮಗೆ ಒಂದು ಉಪಾಯ ಮಾಡೋದಂದರೆ, ಗೋಡೆಯಿಂದ ಬದಿಯಲ್ಲಿ ಒಂದು ಬಾಕ್ಸ್ ಇಡಿ ನಿಮ್ಮ ಪೆಟ್ಟಿಗೆ, ಮತ್ತು ಒಂದು ಪೈಪು ಮುಖಾಂತರ ಒಂದು ಪೈಪನ್ನು ಅದರ ಎಂಟ್ರೆನ್ಸಿಗೆ ಹೀಗೆ ಫಿಕ್ಸ್ ಮಾಡಿ ಇಡಿ ಅಂತ. ಮತ್ತು ಏನಾಗ್ತದೆ, ಮೊಜೆಂಟಿ ನಾಳೆ ಬೆಳಿಗ್ಗೆ ಅಂದರೆ ಇದನ್ನು ಇವತ್ತು ರಾತ್ರಿ ಮಾಡ್ತೇನೆ. ಯಾಕಂದರೆ ರಾತ್ರಿ ಎಲ್ಲ ನೊಣಗಳು ಒಳಗಿರ್ತವಲ್ಲ, ಈಗ ಮಾಡಿದರೆ ಕಿರಿಕಿರಿ ಮಾಡ್ತಾಯಿದೆ. ಹಾಗಾಗಿ ರಾತ್ರಿ ಸಂಜೆ ವೇಳೆ ಎಲ್ಲ ನೊಣಗಳು ಒಳಗೆ ಹೋದ ಮೇಲೆ ನಾನು ಈ ಪೈಪನ್ನು ಇಲ್ಲಿಗೆ ಫಿಕ್ಸ್ ಮಾಡ್ತೇನೆ. ಮತ್ತು ನಾಳೆ ನೋಡುವ. ಅಂದರೆ ಇದು ಒಂದು ಪ್ರಯೋಗ, ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡಿದ್ದು ಮಾತ್ರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಇದು 6-8 ತಿಂಗಳು ಹೋಗ್ತದೆ ಅಂತ ಅವರು ಹೇಳಿದರು. ನೋಡುವ, 6-8 ತಿಂಗಳು ನನಗೆ ತುಂಬ ಸಮಯ ಉಂಟು. ಹಾಗಾಗಿ ಇವತ್ತು ಈ ಸಮಯ ಸೂಕ್ತ. ಯಾಕಂದರೆ ಮತ್ತೆ ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ. ನೋಡುವ. ಇದು ಬಾಕ್ಸ್ ನಾನೇ ಸ್ವತಃ ಮಾಡಿದ ಬಾಕ್ಸು ನೋಡಿ. ಇದು ಮೇಲೆ ಗ್ಲಾಸ್ ಎಲ್ಲ ಹಾಕಿದ್ದೇನೆ, ಗಮ್ ಟೇಪ್ ಎಲ್ಲ ಹಾಕಿದ್ದೇನೆ. ಇದು ಬಾಕ್ಸ್ ಹೇಗೆ ಮಾಡೋದಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಈಗ ನಾನು ಸಂಜೆ ತನಕ ಕಾಯೋದು. ಈಗ ನೋಡಿ, ಬಾಕ್ಸ್ ರೆಡಿ ಆಗಿದೆ. ಇದು ಎಂಟ್ರೆನ್ಸ್. ಈಗ ಚಿಕ್ಕದಾಗಿ ಹೇಳ್ತೇನೆ ಈ ಬಾಕ್ಸಿನ ಬಗ್ಗೆ. ನೋಡಿ, ಇದು ಪೈಪು, ಇಷ್ಟುದ್ದ ಪೈಪ್ ಉಂಟು. ಇದು ಎಂಟ್ರೆನ್ಸ್ ಒಳಗೆ ಒಂದು ಈ ಸೈಡ್ ಹೋಗಿದೆ, ಮತ್ತು ಇಲ್ಲಿ ಇನ್ನೊಂದು ತೂತು ಉಂಟು ಇಲ್ಲಿಂದ ಹೊರಗೆ ಬರಲಿಕ್ಕೆ. ಏನಂದರೆ, ಇದನ್ನು ಫಿಕ್ಸ್ ಮಾಡಿದ ನಂತರ ಒಂದು ವೇಳೆ ಇದು ಸಕ್ಸಸ್ ಆದರೆ ಮೊಜೆಂಟಿ ಈ ಪೈಪಿಂದ ಬಂದು ಇಲ್ಲಿಂದ ಹೊರಗೆ ಹೋಗ್ತದೆ. ಮತ್ತು ತುಂಬ ಸಮಯದ ನಂತರ ಇಲ್ಲಿಯೇ ಎಲ್ಲ ಮೊಟ್ಟೆಗಳನ್ನು ಇಡಲಿಕ್ಕೆ ಶುರು ಮಾಡ್ತೇವೆ. ಅದು ಯೂಟ್ಯೂಬಲ್ಲಿ ನಾನು ನೋಡಿದ ವಿಡಿಯೋ. ನಾನು ಈಗ ಮಾಡೋದು ಆಗ್ತದೆ ಇಲ್ವ ಅಂತ ಪ್ರಯೋಗ ಮಾಡೋದು ಹಾಗೇನೆ ಅಷ್ಟೇ. ನಾನು ಫೋಟೋಗ್ರಾಫರ್ ಆಗಿ ಸ್ವಲ್ಪ ಹುಚ್ಚು ಜಾಸ್ತಿ. ಇದು ಮೊಟ್ಟೆಗಳು ಅಂದರೆ ನಮಗೆ ಫೋಟೋಗ್ರಾಫರ್ನವರಿಗೆ ನೇರವಾಗಿ ಫೋಟೋ ತೆಗೆಯಲು ಗೊತ್ತಿಲ್ಲ, ಏನಾದರೂ ಮಾಡಿಯೇ ಫೋಟೋ ತೆಗೆಯಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಇದು ನನ್ನ ಒಂದು ಪ್ರಯತ್ನ, ಒಂದು ಪ್ರಯೋಗ. ನೋಡುವ ಏನಾಗ್ತದೆ ಅಂತ. ಈಗ ಗಂಟೆ 3:15 ಆಗಿದೆ. ನಾನು ಸಂಜೆ 6-7 ಗಂಟೆಗೆ ಬಂದು ಇದು ಮಾಡ್ತೇನೆ. ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ತನಕ ನೋಡಿ, ಈಗ ರೆಡಿಯಾಗಿ ಉಂಟು. ನೋಡುವ ಏನಾಗ್ತದೆ ಅಂತ. ನೋಡಿ, ಇದು ದೂರದಿಂದ ಕಾಣುವ ದೃಶ್ಯ. ನೋಡುವ, ನಾನು ಸಂಜೆ 8 ಗಂಟೆಗೆ ಭೇಟಿಯಾಗೋಣ. ಈಗ ಒಂದು ಕಿರಿಕಿರಿ ಆಯಿತು. ಇಲ್ಲಿ ನೋಡಿ, ಅದರ ಎಂಟ್ರೆನ್ಸ್ ನಾನು ಎಷ್ಟು ಗಟ್ಟಿ ಉಂಟಂತ ಒತ್ತಲಿಕ್ಕೆ ನೋಡಿದಾಯ್ತಾ, ಅದು ಅಲ್ಲೇ ಓಪನ್ ಆಗಿ ಕಟ್ಟಾಯಿತು. ಈಗ ಏನು ಮಾಡೋದಂತ ಗೊತ್ತಿಲ್ಲ. ಅಂದರೆ ನನಗೆ ಸ್ವಲ್ಪ ಅಧಿಕ ಪ್ರಸಂಗ ಜಾಸ್ತಿ ಆಯಿತು. ನಾನು ಏನು ಮಾಡಿದೆ ಅಂದರೆ, ಅದು ಎಷ್ಟು ಗಟ್ಟಿ ಉಂಟಂತ ಒತ್ತಲಿಕ್ಕೆ ಹೋದೆ. ನೋಡಿ, ಅದು ಈಗ ತುಂಡಾಗಿದೆ. ನೊಣಗಳು ಇನ್ನೂ ಯಾರು ಸಹ ಹೊರಗೆ ಬರಲಿಲ್ಲ. ಆದರೆ ನೋಡು ಏನಾಗ್ತದೆ ಅಂತ. ಒಂದು ವೇಳೆ ಸಂಜೆ ತನಕ ಆಗಲಿಲ್ಲ ಆದರೆ ನಾನು ಈಗಲೇ ಫಿಕ್ಸ್ ಮಾಡಲಿಕ್ಕೆ ನೋಡ್ತೀನಿ. ಇಲ್ಲಾದರೆ ನಿಲ್ಲಿ, ನಾನು ಮೆಲ್ಲ ಎದುರಿನ ಭಾಗವನ್ನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನೋಡಿ, ಒಂದು ಸಲ ನೊಣಗಳು ಅವರಿಗೆ ದಾರಿ ಆಚೆ ಆದರೆ ಅವರಿಗೆ ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ನಾನು ಮಾಡಬಾರ್ದಿತ್ತು, ಆದರೆ ಈಗ ಆಗಿ ಹೋಯಿತು. ಇನ್ನು ನೋಡುವ ಏನಾಗ್ತದೆ ಅಂತ. ನೋಡಿ, ಅದು ಎಂಟ್ರೆನ್ಸ್ ತುಂಡಾಗಿ ಹೋಯಿತು. ಅದು ಎಂಟ್ರೆನ್ಸ್ ಇದು ಗಮ್ ಅದು ಬೇಕಾಯ್ತಾ. ಅದು ಎಂಟ್ರೆನ್ಸ್ ಇದು ಗಮ್ ಇಟ್ಟರೆ ಒಳ್ಳೆಯದು ನೋಡಿ. ಯಾಕಂದರೆ ಅದರ ಪರಿಮಳದಿಂದಲೇ ಈ ನೊಣಗಳು ಒಳಗೆ ಬರುವುದು. ಹಾಗಾಗಿ ಏನೇ ಆಗಲಿ ಆ ಗಮ್ ಯಾವತ್ತಿಗೂ ಅದಕ್ಕೇನೋ ಹೆಸರು ಉಂಟು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದರೆ ಏನೇ ಆಗಲಿ ಆ ಗಮ್ಮನ್ನು ನೀವು ಬಿಸಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಪೆಟ್ಟಿಗೆಯ ನೋಡಿ ಇಲ್ಲಿಡ್ತೇನೆ. ನಿಮ್ಮ ಪೆಟ್ಟಿಗೆಯ ಎಂಟ್ರೆನ್ಸಿಗೆ ಸ್ವಲ್ಪ ಹಚ್ಚಿದರೆ ಅದರ ಸ್ಮೆಲ್ಲಿಗೆ ಸ್ವಲ್ಪ ಆದರೂ ಹೋಗ್ತದೆ ಎನ್ನುವ ನಂಬಿಕೆ. ಮತ್ತೆ ಗೊತ್ತಿಲ್ಲ, ನೋಡುವ. ಈಗ ನನಗೆ ಅಂದಾಜಾಯಿತು ಎಷ್ಟು ದೊಡ್ಡದು ಎಂಟ್ರೆನ್ಸ್ ಉಂಟಂತ. ಯಾಕಂದರೆ ರಾತ್ರಿ ಅಂದಾಜಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಈಗಲೇ ಸ್ವಲ್ಪ ಓಪನ್ ಮಾಡಲಿಕ್ಕೆ ಹೋದೆ. ನೋಡುವ, ಇನ್ನು ಇಷ್ಟು ದೊಡ್ಡದು ನಾನು ಎಂಟ್ರೆನ್ಸ್ ಫಿಕ್ಸ್ ಮಾಡಬೇಕು.
ನೋಡು ಏನಾಗ್ತದೆ ಅಂತ. ಗಂಟೆ 5:30. ಈಗ ನಾನು ಏನು ಮಾಡಿದೆ ಅಂದರೆ ಬಾಕ್ಸನ್ನು ಆ ರಾಡ್ಗೆ ಕಟ್ಟಿದೆ, ಗೋಡೆಯಿಂದ ಕೆಳಗೆ ಬೀಳದಾಗೆ. ಮತ್ತು ಇನ್ನು ಬಾಕಿ ಖಾಲಿ ಪೈಪನ್ನು ಅದು ಎಂಟ್ರೆನ್ಸಿಗೆ ಹಾಕಿ ಗಮ್ ಹಾಕಿ ಬಿಡೋದು ಅಷ್ಟೇ. ಎಂಟ್ರೆನ್ಸಿದು ಗಮ್ ಆಗ ಹೋಗಿತ್ತಲ್ವ, ಅದನ್ನು ಹೇಗಾದರೂ ಅಡ್ಜಸ್ಟ್ ಮಾಡಿ ಪೈಪಿದ್ದು ಸೈಜಿಗೆ ಅಡ್ಜಸ್ಟ್ ಮಾಡಿ ಈಗ ಕರೆಕ್ಟ್ ಮಾಡಿದ್ದೇನೆ. ಆದರೆ ಈಗ ಒಂದು ನನಗೆ ಕನ್ಫ್ಯೂಷನ್ ಉಂಟು. ಏನಂದರೆ ನಾನು ಈ ಬಾಕ್ಸನ್ನು ಅಟ್ಯಾಚ್ ಮಾಡುವಾಗ ಒಳಗಡೆ ಒಂದು ನೋಡಿ ಅಲ್ಲಿ ಒಂದು ಮೊಜೆಂಟಿ ಜೇನು ಒಳಗಡೆ ಇತ್ತಾಯ್ತಾ, ಅಂದರೆ ಒಳಗಡೆ ಹಾರ್ತಾ ಇತ್ತು. ಅದಕ್ಕೆ ಕರೆಕ್ಟ್ ಇದು ಎಂಟ್ರೆನ್ಸ್ ಹೊರಗಡೆ ಕಾಣಲಿಕ್ಕೆ ಸಿಗಲಿಲ್ಲ, ಆದರೆ ಇಲ್ಲಿ ಹಾರಿ ಹಾರ್ತಾ ಇತ್ತು. ಈಗ ನಾನು ನೋಡ್ತೇನೆ ಅದೀಗ ಸತ್ತು ಹೋಗಿದೆ. ನೋಡಿ ಅಲ್ಲಿ ಸತ್ತು ಬಿದ್ದಿದೆ. ಅದರ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಅಂದಾಜಿಗೆ ಹೇಳೋದು ಇಲ್ಲಿ ಬಿಸಿಲು ಬೀರುವ ಕಾರಣ, ಈ ಗ್ಲಾಸಿಂದ ಒಳಗೆ ಹೋದ ಬಿಸಿಲು, ಡೌಟ್ ಇದು ಬಾಕ್ಸ್ ತುಂಬ ಬಿಸಿ ಆಯ್ತಂತ, ಅದಕ್ಕಾಗಿ ಅದು ಸತ್ತಿರಬಹುದು. ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಇನ್ನೂ ತೊಂದರೆ ಆಗಬಾರ್ದು. ಇನ್ನು ಹೀಗೆ ನಾನು ಮಾಡಿ ಎಲ್ಲ ನೊಣಗಳು ಇಲ್ಲಿ ಬಂದ ಮೇಲೆ ಒಂದು ವೇಳೆ ಬಾಕ್ಸ್ ಬಿಸಿ ಆದರೆ ಇದ್ದ ಎಲ್ಲ ಇಡೀ ಕುಟುಂಬವನ್ನೇ ನಾನು ಇಡೀ ಕುಟುಂಬವನ್ನು ನಾನು ಸಾಯಿಸಿ ಬಿಟ್ಟೆ ಎಂಬ ತೊಂದರೆ ಬರಬಾರ್ದು. ನೋಡುವ, ಮೇ ಬಿ ಅದೇ ಇರ್ಬೋದು. ನಾನು ಒಂದು ನೆಕ್ಸ್ಟ್ ಟೈಮ್ ನೋಡುವ, ಇವತ್ತು ನಾನು ರಾತ್ರಿ ಅದು ಕೆಲಸ ಮಾಡ್ತೀನಿ. ಮತ್ತು ಒಂದು ಬಟ್ಟೆಯನ್ನು ಕವರ್ ಮಾಡ್ತೇನೆ, ಯಾಕಂದರೆ ನೋಡಿ ಇಲ್ಲಿ ಡೈರೆಕ್ಟ್ ಸೂರ್ಯನ ಬೆಳಕು ಇದಕ್ಕೆ ಬೀಳ್ತದೆ ಸಂಜೆ ವೇಳೆ. ಮೇ ಬಿ ಅದೇ ಕಾರಣ ಇರ್ಬೋದು. ನೋಡುವ, ಮೊದಲಿಗೆ ನಾನು ಆ ನೊಣವನ್ನು ಹೊರಗೆ ತೆಗ್ತೇನೆ, ಯಾಕಂದರೆ ಒಂದು ವೇಳೆ ಬೇರೆ ನೊಣ ಬಂದು ಆ ನೊಣವನ್ನು ನೋಡಿದರೆ ಹೆದರಬಹುದು. ನಂಗೆ ಗೊತ್ತಿಲ್ಲ ಹೆದರ್ತಾ ಇಲ್ಲ ಅಂತ, ಆದರೆ ಈಗ ನನಗೆ ಅದನ್ನು ತೆಗಲಿಕ್ಕೆ ಸಾಗೋದಿಲ್ಲ, ಯಾಕಂದರೆ ಬಾಕ್ಸ್ ಎಲ್ಲ ಕಟ್ಟಿ ಸೀಲ್ ಮಾಡಿ ಆಗಿದೆ. ಇನ್ನು ತೆಗೆಯುವುದು ಹೇಗಂತ, ಇಲ್ಲಿ ಒಂದು ಗುಡಿಸುವ ಕೋಲ್ ಉಂಟು, ಅದನ್ನು ಒಳಗೆ ಹಾಕಿ ತೆಗಿಲಿಕ್ಕೆ ಆಗ್ತದೆ ಅಂತ ನೋಡುವ. ನನಗೆ ಅದು ಸತ್ತು ಬಿದ್ದ ಕಾರಣ ಬೇಕು, ಇಲ್ಲಾದರೆ ಕುಟುಂಬ ಇಲ್ಲ ತೆಗಿಲಿಕ್ಕೆ ತುಂಬ ಇಲ್ಲಿ ಓಕೆ ಇಲ್ಲಿ ಪುನಃ ಮಾಡ್ತೇನೆ. ಹೊರಗೆ ಬಂತು, ಇಲ್ಲಿ ಮೆಲ್ಲ ತೆಗ್ತೇನೆ. ನಮ್ಮ ನೊಣ ಇಲ್ಲಿ ಉಂಟು. ಸ್ವಲ್ಪ ಬಾಯಿ ಎಂಜಲು ಅನ್ನು ಆ ಕೋಲಿನ ಎಂಡಿಗೆ ಹಾಕಿ ನಾನು ತೆಗೆದೆ. ನನಗೆ ನೀರು ಎಲ್ಲಿ ಸಹ ಸಿಗಲಿಲ್ಲ, ಅದಕ್ಕೆ ಬಾಯಿಂದ ಸ್ವಲ್ಪ ಸಲೈವ ತೆಗೆದು ಆ ಕೋಲಿನ ಎಂಡಿಗೆ ಹಾಕಿದೆ. ನೋಡುವ, ಹಾಗೆ ಕಾಣೋದಿಲ್ಲ, ತುಂಬ ಚಿಕ್ಕದು. ನೋಡಿ, ನಂದು ಲೆನ್ಸ್ ನಾನು ತರಲಿಲ್ಲ. ಇದು ನಮ್ಮ ಮೊಜೆಂಟಿ ಜೇನು, ಅದು ಈಗ ಪುಡಿ ಆಗಿದೆ. ನಾನು ಕೋಲಿನಲ್ಲಿ ಸ್ವಲ್ಪ ಫೋರ್ಸ್ ಆಗಿ ತೆಗಲಿಕ್ಕೆ ಸ್ವಲ್ಪ ಆತುರದಲ್ಲಿದೆ. ಹೌದು, ಈಗ ಪುಡಿ ಆಗಿದೆ.